ಎಲ್ಲರಿಗೂ ನಮಸ್ಕಾರಗಳು. ಆಲ್ಫಾನ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಈ ದಿನ ನಾವು ತೇಗ ಮರದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ವೈಜ್ಞಾನಿಕ ಹೆಸರು ಟೆಕ್ಟೋನಾ ಗ್ರಾಂಡಿಸ್. ಇದನ್ನ ನಾವು ಮರಗಳ ರಾಜ ಎಂದು ಕರೆಯುತ್ತೇವೆ. ಭಾರತದ ಮರದ ಕೃಷಿ ಮತ್ತು ವ್ಯಾಪಾರವನ್ನ ಹೆಚ್ಚಿಸಲು ಅದರ ಉತ್ಪಾದಕತೆ, ಆರ್ಥಿಕ ಕಾರ್ಯಸಾಧ್ಯತೆ ಮತ್ತು ಪರಿಸರ ಸುಸ್ಥಿರತೆಯ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕಲು ಅಂಗಾಂಶ ಕೃಷಿ ತೇಗವನ್ನು ಹೆಚ್ಚಿನ ಇಳುವರಿ ನೀಡುವ, ವೇಗವಾಗಿ ಲಾಭ ಪಡೆಯುವ ಪರಿಹಾರವಾಗಿ ಪ್ರಚಾರ ಮಾಡಲಾಗುತ್ತಿದೆ. ತೇಗ ಇದರ ಬಾಳಿಕೆ ಶಕ್ತಿ ಮತ್ತು ಕೀಟಗಳು, ನೀರಿಗೆ ಪ್ರತಿರೋಧಕ್ಕಾಗಿ ಜಾಗತಿಕವಾಗಿ ಮೌಲ್ಯಯುತವಾಗಿದೆ. ಇದನ್ನ ಮರಗಳ ರಾಜ ಎಂದು ಕರೆಯಲಾಗುತ್ತದೆ. ಇದು ವಿಶ್ವದ ಅತ್ಯಂತ ಬೆಲೆ ಬಾಳುವ ಉಷ್ಣವಲಯದ ಗಟ್ಟಿ ಮರಗಳಲ್ಲಿ ಒಂದಾಗಿದೆ. ಇದನ್ನು ಹಡಗುಗಳ ನಿರ್ಮಾಣ, ಪೀಠೋಪಕರಣಗಳು, ನೆಲಹಾಸು ಮತ್ತು ಸಂಗೀತ ವಾದ್ಯಗಳ ನಿರ್ಮಾಣದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ವಿಶ್ವದ ತೇಗದ ಕಾಡುಗಳಲ್ಲಿ ಭಾರತವು 35% ಭಾಗವನ್ನ ಹೊಂದಿದ್ದು, ಏಷ್ಯಾವು ಜಾಗತಿಕ ತೇಗದ ಸಂಪನ್ಮೂಲಗಳಲ್ಲಿ 95%ಕ್ಕಿಂತ ಹೆಚ್ಚು ಭಾಗವನ್ನ ಹೊಂದಿದೆ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ, ವಿಶೇಷವಾಗಿ ಭಾರತ, ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್ ಮತ್ತು ಇಂಡೋನೇಷ್ಯಾಗಳಿಗೆ ಸ್ಥಳೀಯವಾಗಿದೆ. ಭಾರತದಲ್ಲಿ ತೇಗವು ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಅಸ್ಸಾಂ, ಈಶಾನ್ಯ ಪ್ರದೇಶದಂತಹ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಇದು ಮುಖ್ಯವಾಗಿ ತೇವಾಂಶವುಳ್ಳ ಪತನಶೀಲ ಮತ್ತು ಮಿಶ್ರ ಪತನಶೀಲ ಕಾಡುಗಳಲ್ಲಿ ಬೆಳೆಯುತ್ತದೆ. ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಮತ್ತು ಪೂರ್ಣ ಸೂರ್ಯನ ಬೆಳಕಿನಲ್ಲಿ 30 ರಿಂದ 40 ಮೀಟರ್ ಎತ್ತರಕ್ಕೆ ಬೆಳೆದು ನೂರಾರು ವರ್ಷಗಳ ಕಾಲ ಬದುಕುತ್ತದೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಮತ್ತು ರಾಷ್ಟ್ರೀಯ ಅರಣ್ಯ ನೀತಿ 1988ರ ಅಡಿಯಲ್ಲಿ ಸರ್ಕಾರಿ ಅರಣ್ಯಗಳಲ್ಲಿ ಹಸಿರು ಕಡಿಯುವಿಕೆಯನ್ನ ನಿಷೇಧಿಸಲಾಗಿದೆ. ಆದ್ದರಿಂದ ದೇಶೀಯ ಮತ್ತು ರಫ್ತು ಬೇಡಿಕೆಗಳನ್ನು ಪೂರೈಸುವಲ್ಲಿ ಖಾಸಗಿ ತೇಗದ ತೋಟಗಳು ಪ್ರಮುಖವಾಗಿವೆ. ತೇಗ ಮರ ಇದ ಅಂಗಾಂಶ ಕೃಷಿ ತೇಗವನ್ನ ಹೆಚ್ಚಿನ ಇಳುವರಿ ಪಡೆಯಲು ಮತ್ತು ಲಾಭ ಪಡೆಯಲು ಪ್ರಚಾರ ಮಾಡಲಾಗುತ್ತಿದೆ. ಆದ್ದರಿಂದ ಇದು ಸುದ್ದಿಯೊಳಗಿದೆ. ತೇಗದ ವೈಜ್ಞಾನಿಕ ಹೆಸರು ಟೆಕ್ಟೋನಾ ಗ್ರಾಂಡಿಸ್. ಇದನ್ನ ಮರಗಳ ರಾಜ್ಯ ಅಂತ ಹೇಳಿ ಕರಿತೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.